ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಲ್ಲಿ ನಡೀತಾ ಇರುವಂತಹ ಯುದ್ಧ ಸಿಲಿಕಾನ್ ಸಿಟಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಬಾಣಂತಿ ಹಾಗೂ ನವಜಾತ ಶಿಶುವನ್ನು ಕರೆತರ್ತಾ ಇದ್ದಂತಹ ಆಟೋ ಚಾಲಕ ಒಬ್ಬರು ಪರದಾಟವನ್ನು ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ನಲ್ಲೇ ಸಿಲುಕಿಕೊಂಡು ಪರದಾಟವನ್ನು ಅನುಭವಿಸಿದ್ದಾರೆ. 5 ಕಿಲೋಮೀಟರ್ ಆಟೋ ತಳ್ಳಿಕೊಂಡು ಚಾಲಕ ಬಂದಿದ್ದಾರೆ. ಗ್ಯಾಸ್ ಬಂಕ್ ಮುಂದೆಯೂ ಕೂಡ ಅದೇ ಗೋಳು. ಆಸ್ಪತ್ರೆಗೆ ಹೋಗೋದಕ್ಕಾಗದೆ ಬಾಣಂತಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಮನಕಲಕುವ ಘಟನೆ ಇದು. ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, ಆದರೆ ಇಲ್ಲಿ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಆಟೋದಲ್ಲಿ ಒಂದು ಪುಟ್ಟ ಮಗು ಇದೆ, ಬಾಣಂತಿ ಇದ್ದಾರೆ. ಅವರಿಗೆ ಆಸ್ಪತ್ರೆಗೆ ಹೋಗಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿ. ಆದರೂ ಕೂಡ ಅವರಿಗೆ ಆಟೋ ಸರಿಯಾಗಿ ಸಿಗ್ತಾ ಇಲ್ಲ. ಆಟೋ ಸಿಕ್ಕಿದ್ರೂ ಕೂಡ ಗ್ಯಾಸ್ ಇಲ್ಲದೆ ಆಟೋ ಮುಂದೆ ಹೋಗೋದಕ್ಕೆ ಆಗದೆ ಈ ರೀತಿಯಾದಂತಹ ಪರದಾಟವನ್ನು ಅನುಭವಿಸಿದ್ದಾರೆ. ಸರ್, ಗ್ಯಾಸ್ ಇಲ್ಲದೆ ನಾವು ಇಲ್ಲೇ ನಿಂತಿದ್ದೇವೆ, ಆಟೋದವರು ದೂರದಿಂದ ಆಟೋ ತಳ್ಳಿಕೊಂಡು ನಮ್ಮನ್ನು ಕರೆತಂದಿದ್ದಾರೆ ಅಂತ ಕೇಳಿಕೊಂಡ್ರೂ ಕೂಡ ಅವರಿಗೆ ಗ್ಯಾಸನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಆಸ್ಪತ್ರೆಗೆ ಬಾಣಂತಿಯ ಹೊಲಿಗೆ ಬೆಚ್ಚಿಸೋದಕ್ಕೆ ಅಂತ ಹೋಗ್ತಾ ಇದ್ದೇವೆ ಅಂತ ಸದ್ಯ ಬಾಣಂತಿಯ ಕುಟುಂಬಸ್ಥರು ಕೂಡ ಈಗ ಅಳಲು ತೋಡಿಕೊಂಡಿದ್ದಾರೆ.